ಹಾಗಾದ್ರೆ ನಮ್ಮ ದಲಿತ ಸಂಘಟನೆಗಳು ಯಾಕೆ ಸ್ಪಾನ್ಸರ್ಡ್ ಕೆಲಸ ಮಾಡ್ತಾ ಇದ್ದಾವೆ? ಐ ವಾಂಟೆಡ್ ಟು ಆಸ್ಕ್, ಯಾಕೆ ಅಂತಂದ್ರೆ ಈಗ ಅಟ್ ಪ್ರೆಸೆಂಟ್ ಸ್ಪಾನ್ಸರ್ಡ್ ಅಂತ ನೀವೇ ಹೇಳಿದ್ರಲ್ಲ. ಪ್ರಿಯಾಂಕ್ ಖರ್ಗೆ ಹೇಳಿರೋದು ಪ್ರಿಯಾಂಕ್ ಅವರ ಮಾತು ಹೇಳಿದಾಗ ಇಡೀ ದಲಿತ ಸಂಘಟನೆಗಳು ಬೀದಿಗಿಳಿಬೇಕಾಗಿತ್ತು. ಇದು ಆಗಬೇಕಾಗಿತ್ತು. ಖರೀದಿ ಮಾಡಿದ್ರೆ ಹೇಳಿ ಸರ್. ಖರ್ಗೆ ಅವರು ಹೌದು ನಾನೇ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಅಂದಾಗ ನಿಜವಾಗ್ಲೂ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಗೆ ತಕ್ಕಂತೆ ಸ್ವಾಭಿಮಾನದಿಂದ ಇದೀವಿ ಅಂತ ಹೇಳಿದ್ರೆ ಇವತ್ತು ನನ್ಗನ್ಸುತ್ತೆ ಅಲ್ಲಿ ಚಿತ್ತಾಪುರದಲ್ಲಿ RSS ವರ್ಸಸ್ ಭೀಮ್ ಆರ್ಮಿ ಆಗಬಾರ್ದಾಗಿತ್ತು, ಭೀಮ್ ಆರ್ಮಿ ವರ್ಸಸ್ ಖರ್ಗೆ ಆಗ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ದಲಿತರನ್ನ ಸ್ಪಾನ್ಸರ್ ಮಾಡ್ತೀನಿ ಕೊಂಡ್ಕೋತಿ ಅಂತ ಹೇಳ್ತಾರೆ, ಎಷ್ಟು ದಿಮಾಕ್ ಇರ್ಬೇಕು ನಿನಗೆ ಅಂತೇಳಿ ಬೀದಿಗಿಳಿದು ಕ್ಯಾಕರ್ ಸುಗಿಬೇಕಾಗಿತ್ತು. ಇದೇನಾದ್ರೂ ಚಂದ್ರಶೇಖರ್ ರಾವಣ ಗೊತ್ತಾದ್ರೆ ಅದ್ರ ಆಗೋ ಪರಿಣಾಮನೇ ಬೇರೆ. ಇಲ್ಲಿ ಒಟ್ಟಾರೆ ಇರುವಂತಹ ವಿಚಾರ ಒಂದು ಕಾಂಗ್ರೆಸ್ ಸರ್ಕಾರ ವರ್ಸಸ್ ಅದು RSS ಅಥವಾ ಅಲ್ಲಿರುವಂತಹ ದಲಿತ ಸಂಘಟನೆಗಳು. ಬಟ್ ಮೋದಿ ಹೆಸರು ಅಪ್ರಸ್ತುತ. ಬಟ್ ಅಲ್ಲಿರುವಂತ ಕೆಲ ಮುಸಲ್ಮಾನ ನಾಯಕರು ಮೋದಿ ಅವರ ಹೆಸರು ಅವ್ರ ಬ್ಲಡ್ ಅಲ್ಲೇ ಮೋದಿನ ವಿರೋಧಿಸಬೇಕು ಅಂತ ಇದೆಯಾ ಅಫ್ಜರ್ ಅವರೇ? ಮುಸಲ್ಮಾನರ ಬ್ಲಡ್ ಅಲ್ಲೇ ಮೋದಿನ ಮುಸಲ್ಮಾನರ ಬ್ಲಡ್ ಅಲ್ಲೇ ಮೋದಿನ ವಿರೋಧಿಸಬೇಕಂತ ಇದೆಯಾ? ಯಾಕಂತ ಹೇಳಿದ್ರೆ ಗುಜರಾತ್ ನಲ್ಲಿ ಗರ್ಭಿಣಿ ಮಹಿಳೆಯರ ಹೊಟ್ಟೆ ಸೀಳಿ ಭ್ರೂಣವನ್ನ ತ್ರಿಶೂಲಕ್ಕೆ ಚುಚ್ಚಿದಂತ ಸಂದರ್ಭದಲ್ಲಿ ಇವರು ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿ ಅವರು ಪ್ರಧಾನಮಂತ್ರಿ ಆ ಭಯಾನಕತೆ ಅದನ್ನ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅಲ್ಲ, ಗುಜರಾತ್ ಅಲ್ಲಿ ಮುಸಲ್ಮಾನ ಹೆಣ್ಮಕ್ಳಿಗೆ ಮಕ್ಕಳೇ ಹುಡ್ತಾ ಇಲ್ಲ, ಎಲ್ಲ ತ್ರಿಶೂಲ ತಗೊಂಡು ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಅನ್ನುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಾರಾಗಿದ್ರು? ಇವರು ಒಂದು ರಾಜ್ಯ ಧರ್ಮ ಪಾಲಿಸೋರಾಗಿದ್ರೆ ಆ ಗಲಭೆಯನ್ನು ತಡೆಯಬೇಕಾಗಿತ್ತು, ಇವರು ರಾಜ್ಯ ಧರ್ಮ ಪಾಲಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಪಬ್ಲಿಕ್ಸ್ ನ ಮಾತಾಡ್ಸೋಣ, ಮೈಕ್ ಕೊಡಿ. ಎಸ್ ಸರ್. ನನ್ನ ಹೆಸರು ಅಶೋಕ್ ಅಂತೇಳಿ, ಬೆಂಗಳೂರು ಉತ್ತರ ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ. ನನ್ನ ಪ್ರಶ್ನೆ SDPI ಕಾರ್ಯದರ್ಶಿಗಳಿದಾರಲ್ಲ ಅವ್ರಿಗೆ. ಸರ್, ಈಗ ಭೀಮ್ ಆರ್ಮಿ ಅನ್ನೋದು PFI ಮತ್ತು SDPI ಒಂದು ಅಂಗನ. ಯಾಕಂದರೆ ನೀವು ಆಜಾದಿ ಬೇಕು ಅಂತ ಕೇಳ್ತಿದ್ರ, ಅವರು ಆಜಾದಿ ಅಂತ ಘೋಷಣೆ ಕೇಳ್ತಿದ್ದಾರೆ. ನೀವೊಂದು ಉತ್ತರ ಕೊಡ್ಬೇಕು ಸರ್ ಇದಕ್ಕೆ. ಭೀಮ್ ಆರ್ಮಿ ಅನ್ನುವಂಥದ್ದು ಅದೊಂದು ಸ್ವತಂತ್ರ ಸಂಘಟನೆ. SDPI ಅನ್ನುವಂಥದ್ದು ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷ. ಫಸ್ಟ್ ಈ ಡಿಫ್ರೆನ್ಸ್ ಅನ್ನ ನೀವು ತಿಳ್ಕೋಬೇಕು. ಉದ್ದೇಶ ಒಂದೇ ಇದೆ ಅಲ್ಲ, ಭೀಮ್ ಆರ್ಮಿಗೂ ಉದ್ದೇಶ ಒಂದೇ ಇದೆ, ಆಜಾದಿ ಅನ್ನೋದು ಉದ್ದೇಶ ಒಂದೇ ಇದೆ. ಉದ್ದೇಶಗಳು ಬೇರೆ ಇರ್ಬೋದು, ಉದ್ದೇಶಗಳು ಆ ಸಂಘಟನೆದು ಬೇರೆ, ನಮ್ದು ರಾಜಕೀಯ ಪಕ್ಷ. ನಾವು ಈ ದೇಶವನ್ನ ರೂಲ್ ಮಾಡಬೇಕಂತ ಪಕ್ಷ ಕಟ್ಟಿರುವಂಥದ್ದು. ಈ ದೇಶದಲ್ಲಿ ಎಲ್ರಿಗೂ ಸಮಾನ ಸ್ವಾತಂತ್ರ್ಯ ಕೊಡಬೇಕು, ಹಸಿವು ಮುಕ್ತ ಭಯಮುಕ್ತ ರಾಷ್ಟ್ರ ನಿರ್ಮಾಣ ಆಗ್ಬೇಕಂತೇಳಿ SDPI ಉದ್ದೇಶ ಇರುವಂತದ್ದು. ಭೀಮ್ ಆರ್ಮಿ ಬಹಳ ಸಂಶಯದ ದೃಷ್ಟಿಯಿಂದ ನೋಡಲಾಗ್ತಾ ಇದೆ ಅಲ್ಲ ಸರ್? SDPI ಅಲ್ಲಿ ನಡೀತಾ ಇರೋದೆಲ್ಲ ದೇಶ ವಿರೋಧಿ ಚಟುವಟಿಕೆಗಳೇನೋ ಅನ್ನೋ ರೀತಿಯಾದಂತಹ ಭಾವನೆ ಇದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 16 ವರ್ಷ ಆಯ್ತು ಈ ದೇಶದ ಭಾರತೀಯ ಚುನಾವಣಾ ಆಯೋಗದಲ್ಲಿ ನೋಂದಾವಣೆಯಾಗಿ. ಒಂದೇ ಒಂದು ನೀವು ದೇಶದ್ರೋಹಿ ಪ್ರಕರಣವನ್ನ ತೋರಿಸ್ಬಿಟ್ರೆ ಅದಕ್ಕೆ ಒಂದೇ ಒಂದು ದೇಶದ್ರೋಹ ಪ್ರಕರಣ. ದೇಶದ್ರೋಹ ಪ್ರಕರಣ ಯಾರ್ದಿದೆ? ಬಿಜೆಪಿ ಅವ್ರದಿದೆ, ಮೊದಲನೇದಾಗಿ SDPI ಪರಿವಾರದಿದೆ. ಅದನ್ನ ನಾನು ತೋರಿಸಬಲ್ಲೆ, ವಿತ್ ಪ್ರೂಫ್ ನಾನು ತೋರಿಸಬಲ್ಲೆ. ಏನೋ ತೋರಿಸ್ತಾ ಇದ್ದಾರೆ ಸರ್, ವಿತ್ ಪ್ರೂಫ್. ಭಗವದ್ಗೀತಾ ಕೇಳೋ ಅಂತ ಒಂದು ಪರಿಸ್ಥಿತಿ ಅಲ್ಲ. ಈಗ ರುದ್ರೇಶ್ ಕೊಲೆ ಪ್ರಕರಣದಲ್ಲಿ ಶಿವಾಜಿನಗರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಗಣವೇಶದಲ್ಲಿ ಪಥಸಂಚಲನ ಮುಗಿಸ್ಕೊಂಡು ಬಂದು ಅವ್ರನ್ನ ಒಂದ್ ನಿಮಿಷ ಆಮೇಲೆ ಹೇಳ್ತೀನಿ, ಇಟ್ಕೊಳ್ರಿ. ಇದಕ್ಕೆ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. ರುದ್ರೇಶ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಜೈಲಲ್ಲಿರೋ NIA ಇಂದ ಎಲ್ರೂ SDPI ಕಾರ್ಯಕರ್ತರು, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಆನ್ ರೆಕಾರ್ಡ್. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಶ್ರೀನಿವಾಸ್ ಸರ್, PFI ಬ್ಯಾನ್ ಆಗಿದೆ. ಇವರು SDPI ಅವರು ನಾವೊಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ. ಸೊ SDPI ದೇಶದ್ರೋಹಿ ಸಂಘಟನೆ ಅನ್ನೋ ಥರದಲ್ಲಿ ತಾವು ಮಾತಾಡ್ತಾ ಇದ್ದೀರಿ. ಅವ್ರು ಕೇಳ್ತಾ ಇದ್ದಾರೆ ಒಂದೇ ಒಂದು ದೇಶದ್ರೋಹದ ಪ್ರಕರಣ ಇದ್ರೆ ಹೇಳಿ ಅಂತ. ಸೊ ನಿಮಗೆ SDPI ವಿರುದ್ಧ ಯಾವುದಾದ್ರೂ ದೇಶದ್ರೋಹ ಪ್ರಕರಣದ ಒಂದು ಉದಾಹರಣೆ ಇದೆಯಾ ಅಂತ ಚಾಲೆಂಜ್ ಮಾಡಿ. ಈ ರಾಜ್ಯದಲ್ಲಿ ನಡೆದಂತ ಅನೇಕ ಹಿಂದೂ ಕಾರ್ಯಕರ್ತರ ಕೊಲೆನಲ್ಲಿ SDPIನ ಕಾರ್ಯಕರ್ತರ ನೇರವಾದ ಭಾಗಿತ್ವ ಇದೆ.
ಕೊಡ್ಲಿ. ನಾಥೂರಾಮ್ ಕೇಳಿಸ್ಕೊಳ್ಳೋಕೆ ಗೋಡ್ಸೆ ಧೈರ್ಯ ಮಾಡ್ರಿ. ಈ ದೇಶದ ಏ, ರಾಷ್ಟ್ರಪಿತರನ್ನ ನಾಥೂರಾಮ್ ಕೊಲೆ ಗೋಡ್ಸೆ ಯಾವನ್ರಿ ಅವನು? ಈ ಅದಕ್ಕೆ ದೇಶದ ಸಂಘ ಮೊಟ್ಟ ಕೇಂದ್ರ ಮೊದಲ ಸಂಬಂಧ. ಭಯೋತ್ಪಾದಕ. ಸುಪ್ರೀಂ ಕೋರ್ಟ್ ಅವನ್ನ ಈ ಡಿಸ್ಚಾರ್ಜ್ ದೇಶದ ಮಾಡಿದಾಯ್ತು. ಮೊಟ್ಟ ಮೊದಲ ಭಯೋತ್ಪಾದಕ. ಸುಪ್ರೀಂ ಕೋರ್ಟ್ ಇಂಡಿಯಾದಲ್ಲಿ ಸಂಬಂಧ ಇಲ್ಲ ಅಂತ ಸ್ವತಂತ್ರ ಇದೆ. ಭಾರತದಲ್ಲಿ ಇವರ ಒಂದು ಭಯೋತ್ಪಾದನೆ ಮೆಂಟಾಲಿಟಿ ಪ್ರಾರಂಭ ಯಾವಾಗ್ಲೂ ನಾಥೂರಾಮ್ ಸಂವಿಧಾನ ಗೋಡ್ಸೆ ವಿರೋಧಿ ಮೆಂಟಾಲಿಟಿ ಇವ್ರದ್ದು. ಇವಾಗ ಅವ್ರು ಹೇಳಿದ್ರು ಗೋಡ್ಸೆಗೂ ನಮಗೂ ಏನು ಸಂಬಂಧ ಇಲ್ಲ ಅಂತ. RSS ಯಾಕೆ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ? ಎಷ್ಟೊಂದು ಉದಾಹರಣೆ ಇದೆ. ಕೊಡೋದ ಅವ್ರಿಗೆ ಪ್ರಶ್ನೆ ಉದಾಹರಣೆ. ಕೇಳಪ್ಪ, ಪ್ರಶ್ನೆ ಕೇಳಿ. ಅದೇ ಪ್ರಶ್ನೆ ನಿಮ್ಗೆ. ನೀವು ಗೋಡ್ಸೆ ಹೇಳಿದ್ರಿ RSS ಗೋಡ್ಸೆ ಫೋಟೋ ಇಟ್ಟು ಗೋಡ್ಸೆ ಪೂಜೆ ನಮಗೂ ಮಾಡ್ತೀರಲ್ಲ RSS ನೀವು, ಏನು ಎಷ್ಟೊಂದ್ ಜನ ಸಂಬಂಧ ಇಲ್ಲ ಅಂತ. ಗೋಡ್ಸೆಗೆ ದೇವಸ್ಥಾನ ಗೋಡ್ಸೆ ಕಟ್ಟಿದ್ದಾರೆ ಫೋಟೋ ಯಾಕೆ ಇಟ್ಕೊಂಡು ನೀವು ಪೂಜೆ ಮಾಡ್ತೀರಾ? ದೇವಸ್ಥಾನ RSS ಅವರು ಆಯ್ತಾ, ಇನ್ನೇನಾದ್ರೂ ಇದೆಯಾ? ಇದೆ. ಅಲ್ಲ ಕೇಳಿ ಕೇಳಿ. ಬಿಜೆಪಿ ಮತ್ತೆ RSS ಗೆ ಏನ್ ಸಂಬಂಧ? ಕೇಳಿ. ಎರಡು ಒಂದೇನಾ? ಆಯ್ತು. ಕಾನ್ಸ್ಟಿಟ್ಯೂಷನ್ ಇಲ್ಲಿ ನಮ್ಮ ಪ್ರೊಫೆಸರೇ ಇದ್ದಾರೆ, ಲಾ ಎಕ್ಸ್ಪರ್ಟ್ ಅವರು. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 19(1) ಪ್ರಕಾರ ಎಲ್ಲ ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗಬೇಕಂತ ಎಲ್ಲದೂ ರೂಲ್ಸ್ ಇಲ್ಲ ಮೇಡಮ್. ಹಾಗೆ ನೋಡಿದ್ರೆ ನಮ್ಮ ರಾಜ್ಯದ, ಆವಾಗಲೇ ಹೇಳಿದೆ ನಾನು, ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಸಂಘಟನೆಗಳಿರ್ಬೋದು, ಅನೇಕ ಸಂಘಟನೆಗಳು 90% ರಿಜಿಸ್ಟರ್ ಆಗಲಿಲ್ಲ. ನಾನು 40 ವರ್ಷದಿಂದ ಸಂಘಟನೆಗಳಲ್ಲಿ ಇದ್ದೀನಿ. 90% ರಿಜಿಸ್ಟರ್ ಆಗಿರೋದು ಕೇವಲ 10% ಮಾತ್ರ ನನಗೆ ಗೊತ್ತಿರೋ ಹಾಗೆ, ನನಗಿರೋ ಮಾಹಿತಿ ಪ್ರಕಾರ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಮೊದಲನೇ ಪ್ರಶ್ನೆಗೆ ನಿಮ್ಮ ಉತ್ತರ. ನಾವು ಯಾರಿಗೂ ದೇವಸ್ಥಾನ ಕಟ್ಸ್ಲಿಲ್ಲ. ಯಾವ ನಾಥೂರಾಮ್ ಗೋಡ್ಸೆದು ದೇವಸ್ಥಾನ ಕಟ್ಟಲಿಲ್ಲ. ಯಾರೋ ಎಲ್ಲ ಕಾಲದಲ್ಲೂ ಎಲ್ರಿಗೂ ಅವ್ರ ಅಭಿಮಾನಿಗಳಿರ್ತಾರೆ. ಹೇಗೆ SDPIನವ್ರಿಗೋ ಅಥವಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರಿಗೋ ಅಥವಾ ಇವ್ರಿಗೋ ಒಸಾಮಾ ಬಿನ್ ಲಾಡನ್ನು ಒಬ್ಬ ದೊಡ್ಡ ದೇವರಾಗಿದ್ದ. ಹಂಗಾಗಿ ಎಲ್ರಿಗೂ ಇರ್ತಾರೆ. ಸರ್, ನಿಮ್ಗೆ ಆಗಿರೋದು ನಿಮ್ಗೆ ಹಿಟ್ಲರ್ follow ಮಾಡೋರು ನೀವು. ಕೇಳಿಸ್ಕೊಳ್ರಿ. ಪೂಜಾ ಮಾಡ್ತಿರಲ್ಲ, ನಿಮ್ ಕಾರ್ಯಕರ್ತರು ಪೂಜಾ ಮಾಡ್ತಾರಲ್ಲ, ಎಷ್ಟು ವಿಡಿಯೋಗಳಿವೆ ನಿಮ್ಗೆ. ಗಣೇಶ ಹಾಕೊಂಡು ಯಾರಾದ್ರು ಕೇಳಿಸ್ತತ್ ಒಂದು RSS ಲೀಡರ್ಗಳು ಮಾಡಿದ್ದಾರೆ. RSS ಲೀಡರ್ಗಳು ಮಾಡಿದ್ದಾರೆ. ನೇರವಾಗಿ ಹೇಳಿ ಸರ್, RSS ಮೊದಲೇ ಟೆರರಿಸ್ಟ್ ಆರ್ಗನೈಸೇಷನ್ ಭಾರತದ್ದು. RSS ಮೊದಲೇ ಭಾರತದ್ದು ಟೆರರಿಸ್ಟ್ ಅಂತ ಹೇಳಿ ಯಾಕೆ ಭಯ ಪಡ್ತಾ ಇದ್ದೀರಾ? ಅದಕ್ಕೋಸ್ಕರ ಭಾರತದಲ್ಲಿ 3 ಸರಿ ಬ್ಯಾನ್ ಮಾಡಿರೋದು RSS ಗೆ. ಮುನಿರತ್ನ ಸಮಾಜ ಇದ್ದಾರೆ. ಏನ್ ಸಂಸ್ಕಾರ ತೋರಿಸಿದ್ರು ಅವರು? ಏನು ಗೊತ್ತೇ ಇಲ್ಲ ನಿಮ್ಗೆ? ಏನ್ರಿ ಸಂಸ್ಕಾರ ಹೇಳ್ರಿ? ಏನು ಗೊತ್ತೇ ಇಲ್ಲ. ಹೇಳ್ರಿ, ಏನ್ ಸಂಸ್ಕಾರ ತೋರಿಸಿದ್ರು? ಇಂಜೆಕ್ಷನ್ ಕೊಟ್ಟು ಕಳ್ಸಿದ್ ಯಾರು? ಏಡ್ಸ್ ಇಂಜೆಕ್ಷನ್ ಎಲ್ಲಿದೆ? ಎಲ್ಲಿ ಪ್ರೂವ್ ಆಯ್ತು? ಯಾರಿಗೆ? ಕೋರ್ಟ್ ಅಲ್ಲಿ ಪ್ರೂವ್ ಆಗೋದು ಬೇರೆ ವಿಚಾರ. ಹೈಕೋರ್ಟ್ ಅಲ್ಲಿ ಪ್ರೂವ್ ಆಗೋದು ಬೇರೆ ಸೆಕ್ಷನ್ ವಿಚಾರ. 482 ಎಲ್ಲ ಸ್ಟೇ ಆಗಿದೆ. ಮುನಿರತ್ನ ಅದು ಪ್ರೂವ್ ಬಂದ. ಅಂತ ಪ್ರೂವ್ ಅದು ಬಂದ್ ಕೇಳಿ, ನಾನು ಉತ್ತರ ಕೊಡ್ತೀನಿ. ಫಸ್ಟ್ ಪ್ರೂವ್ ಆಗ್ಲಿ ಅದು. ಅದು RSS ಅಲ್ಲ ರೀ, ಸಂಸ್ಕೃತಿನಾ? ಮಾನ್ಯ ಉಚ್ಚ ನ್ಯಾಯಾಲಯ ಆ ಕೇಸ್ಗೆ ಕಾಂಗ್ರೆಸ್ನವರು ಚಿತ್ತಾವಣೆ ಮಾಡಿ ಮುನ್ರತ್ನ ಸುಳ್ಳು ಕೇಸ್ ಒಬ್ರೇನಾ ಹಾಕಿದ್ದಕ್ಕೆ ಸರ್? ಮುನ್ರತ್ನ ಪ್ರತಾಪ್ ಸಿಂಹನ ಸ್ಕ್ಯಾಂಡಲ್ ವಿಡಿಯೋ ಬಂತು. ಟಿಕೆಟ್ ಅನ್ನ ನಿರಾಕರಣೆ ಮಾಡಿದ್ರು. ಪ್ರತಾಪ್ ಸಿಂಹ ವಿಡಿಯೋ ಆಡಿಯೋ ರಮೇಶ್ ಜಾರಕಿಹೊಳಿ ಇಲ್ಲ, ನಾವು ಹಂಗೆ ಹೇಳಕ್ ಹೋದ್ರೆ ಈಗ ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ರೇಣುಕಾಚಾರ್ಯ, ಆಮೇಲೆ ಮುನಿರತ್ನ, ಇದನ್ನೆಲ್ಲ ಕೂಡ ಸಮರ್ಥನೆ ಮಾಡಿಕೊಳ್ಳೋದು ಪಕ್ಷಕ್ಕೆ ಘನತೆ ಗೌರವ. ಭಾರತೀಯ ಜನತಾ ಪಕ್ಷದ್ದು ಇದೆಲ್ಲ ಎಲ್ಲ ಉಚ್ಚ ನ್ಯಾಯಾಲಯ ಅದು ಪ್ರೂವ್ ಆದ್ಮೇಲೆ ನಾನು ಕೇಳ್ಬೇಕು, ಅವಾಗ ಉತ್ತರ ಕೊಡ್ತೀನಿ. ಅವಾಗ ನನ್ನ ಜವಾಬ್ದಾರಿ ಉತ್ತರ ಕೊಡ.